ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಗ್ರಾಮದ ಕಾರ್ಯಕರ್ತರಿಗೂ ಹಾಗೂ ಲಕ್ಷ್ಮೀ ಸರಸ್ವತಿ ಕಲಾ ಸಂಘದವರಿಗೂ ನನ್ನ ಉತ್ಪೂರ್ವಕ ವಂದನೆಗಳು. ಈ ದಿನದಲ್ಲಿ ನಮ್ಮ ಗಂಗಮ್ಮ ದೇವಸ್ಥಾನ ಅಂಗ್ಲ ಗ್ರಾಮದಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಈ ಲಕ್ಷ್ಮೀ ಸರಸ್ವತಿ ಕಲಾ ತಂಡದವರು ನಮಗೆ ಒಂದು ಉತ್ಸಾಹವಾದ ಪ್ರೋಗ್ರಾಮನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಗ್ರಾಮಸ್ಥರಿಗೆ ನನ್ನ ಉತ್ಪೂರ್ವಕ ಧನ್ಯವಾದಗಳು. ಈ ಒಂದು ಸಂಘ ಈ ವರ್ಷದಿಂದನೇ ಸ್ಟಾರ್ಟ್ ಆಗಿದೆ. ನಮ್ಮ ಇನ್ನೂ ಕೆಲವರು ಇದ್ದಾರೆ, ಸೇರೋರು ಇನ್ನೂ ಇದ್ದವ್ರೆ. ಇವರಿಗೆಲ್ಲ ಹೇಳ್ತಾ ಇದ್ದೀನಿ, ಸ್ವಲ್ಪ ಮುಂದೆ ಬಂದು ಆ ಒಂದು ಪ್ರೋತ್ಸಾಹವನ್ನು ನಾವು ಕೊಟ್ಟರೆ ಹುಡುಗರು ಮುಂದೆ ಬರ್ತಾರೆ ಅಂತ ಹೇಳ್ತಾ ಈ ಸಂಘವನ್ನು ಇನ್ನೂ ಸ್ವಲ್ಪ ಮೇಲ್ದರ್ಜೆಗೆ ಹೆಚ್ಚಿಸುವುದ್ರ ಮುಖಾಂತರ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮದ ಕಾರ್ಯಕರ್ತರಿಗೂ ಹಾಗೂ ಲಕ್ಷ್ಮೀ ಸರಸ್ವತಿ
ಕಲಾ ಸಂಘದವ್ರಿಗೂ ನನ್ನ ಉತ್ಪೂರ್ವಕ ವಂದನೆಗಳು. ಈ ದಿನದಲ್ಲಿ ನಮ್ಮ ಗಂಗಮ್ಮ ದೇವಸ್ಥಾನ ಅಂಗ್ಲ ಗ್ರಾಮದಲ್ಲಿ ಗಂಗಮ್ಮ ದೇವಸ್ಥಾನದಲ್ಲಿ ಈ ಲಕ್ಷ್ಮೀ ಸರಸ್ವತಿ ಕಲಾ ತಂಡದವರು ನಮಗೆ ಒಂದು ಉತ್ಸಾಹವಾದ ಪ್ರೋಗ್ರಾಮನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಗ್ರಾಮಸ್ಥರಿಗೆ ನನ್ನ ಉತ್ಪೂರ್ವಕ ಧನ್ಯವಾದಗಳು. ಈ ಲಕ್ಷ್ಮೀ ಸರಸ್ವತಿ ಕಲಾ ತಂಡ ಅಂದರೆ ಒಂದು ನಮ್ಮ ಸವಿತಾ ಸಮಾಜ ಅದೊಂದಿದೆ, ಮತ್ತು ನಮ್ಮದು ಶ್ರೀ ಲಕ್ಷ್ಮೀ ಸರಸ್ವತಿ ಸಂಗೀತ ಕಲಾ ಸಂಘ ವತಿಯಿಂದ ನಮ್ಮ ಅಧ್ಯಕ್ಷರಾದ ವೆಂಕಟಪ್ಪನವರಿಗೆ ನನ್ನ ಉತ್ಪೂರ್ವಕ ಧನ್ಯವಾದಗಳು. ಅದೇ ತರಹ ಲಕ್ಷ್ಮೀ ಸರಸ್ವತಿ ಸಂಗೀತ ಕಲಾ ತಂಡದಲ್ಲಿ ಉಪಾಧ್ಯಕ್ಷರಿಗೂ ನನ್ನ ಉತ್ಪೂರ್ವಕ ವಂದನೆಗಳು. ಈ ಲಕ್ಷ್ಮೀ ಸರಸ್ವತಿ ಕಲಾ ಸಂಘದೊಂದಿಗೆ ಎಲ್ಲರಿಗೂ ನನ್ನ ಉತ್ಪೂರ್ವಕ ಧನ್ಯವಾದಗಳು. ಇದೇ ತರಹ ಇನ್ನೂ ಅಲ್ಪ ಜನ ಇದ್ದಾರೆ ಸಂಘದಲ್ಲಿ. ಇನ್ನೂ ಹೆಚ್ಚಿಗೆ ಸೇರಬೇಕು, ಹೆಚ್ಚಿಗೆ ಸೇರಿ ಈ ಸಂಘದನ್ನು ಒಂದು ಮೇಲ್ಮಟ್ಟಕ್ಕೆ ತರಬೇಕು ಅಂತ ನನ್ನಲ್ಲಿ ಮನವಿ. ಅದೇ ಥರ ಎಲ್ಲ ದೊಡ್ಡವರು ಹಿರಿಯರು ಕಿರಿಯರು ಎಲ್ಲ ಸೇರಿ ನಮ್ಮಲ್ಲಿ ಶ್ರೀ ಲಕ್ಷ್ಮೀ ಸರಸ್ವತಿ ಕಲಾ ಸಂಘದವನ್ನು ಸೇರಿಸಿ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತರಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ.